ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಬ್ಯಾಕ್ಗ್ರೌಂಡ್ ಲೊಕೇಶನ್ ನೋಡಿ, ಎಲ್ಲಿ ಬಂದಿದ್ದೇನೆ ಗೊತ್ತಾಗ್ತದಲ್ಲ, ತಾಯಿ ಮನೆಗೆ ಬಂದಿದ್ದೇನೆ. ಇಲ್ಲಿ ನಮ್ಮ ತಾಯಿ ಮನೆಯ ಎದುರೇ ಪೇರಳೆ ಮರ ಉಂಟಾಯ್ತಾ. ಲಾಸ್ಟ್ ಟೈಮ್ ಭಾರ್ಗವನನ್ನು ಕರ್ಕೊಂಡು ಬರ್ಲಿಕ್ಕೆ ಬಂದಾಗ ಸುಮಾರು ಪೇರಳೆ ಹಣ್ಣು ಸಿಕ್ಕಿತ್ತು. ಇವತ್ತು ಸಹ ಒಂದೆರಡು ಮೂರು ಉಂಟು, ಕೊಯ್ತಾ ಇದ್ದೇವೆ. ಒಂದು ಕೊಯ್ದಾಯಿತು. ಯಾರು ಕೊಯ್ತಿದ್ದಾರೆ ಗೊತ್ತುಂಟ? ಅಪ್ಪ. ಇನ್ನೊಂದು ಹಣ್ಣು ಉಂಟಲ್ಲಿ, ತೋರಿಸ್ತೇನೆ. ನಾನು ಅಪ್ಪ ಕೊಯ್ಯೋದನ್ನಂತ ವೀಡಿಯೋ ಮಾಡ್ಲಿಕ್ಕೆ ಬಂದಾಗ ಅಪ್ಪನಿಗೆ ಕೊಯ್ದಾಯಿತು. ಇಲ್ಲಿ ಉಂಟು ನೋಡಿ, ಬಿತ್ತು. ಒಂಚೂರು ಇದಾತಪ್ಪ ಹಣ್ಣು ಆತ ಕೊರದು ತಿಮ್ಮ. ಸೊ ನೋಡಿ, ಅಪ್ಪ ನಮಗೆ ಪೇರಳೆ ಹಣ್ಣು ಕೊಯ್ದು ಕೊಡ್ತಾರೆ. ನಾನು ಕೊಯ್ಯುವಂತ ಇದ್ದಾಗ ಅಪ್ಪ ಕೊಕ್ಕೆಲ್ಲ ಹಿಡ್ಕೊಂಡು ಅಪ್ಪನೇ ಕೊಯ್ದು ಕೊಡ್ಲಿಕ್ಕೆ ಹೊರಟರು. ಎಣ್ಣೆಲ್ಲ ಇನ್ನೊಂದು ದೂರದಲ್ಲಿ ಒಂದೋ ಎರಡೋ ಉಂಟಷ್ಟೇ. ನಾವಿಲ್ಲಿರುವಾಗ ಸಿಕ್ಕಿತ್ತು, ಇನ್ನೊಂದೆರಡು ಮೂರು ಹಣ್ಣೆಲ್ಲ ಸಿಕ್ಕಿತ್ತು. ಅದು ನಮ್ಮ ಮನೆ ನಾಯಿ ಅಲ್ಲ ಆಯಿತಾ, ಪಕ್ಕದ ಮನೆ ನಾಯಿ ಕೂಗುದಲ್ಲ, ಬೊಗಳುದು. ಆ್ಯಕ್ಚುಲಿ ಇನ್ನೂ 2-3 ಉಂಟಿಲ್ಲಿ. ವೆದರಿಗೆ ಕಾಣುವುದಿಲ್ಲ ಆಯಿತಾ, ಸೂರ್ಯ ಮುಳುಗುವ ಹೊತ್ತಾಯ್ತಲ್ಲ. ಸೊ ಎಲ್ಲ ಬ್ಲ್ಯಾಕ್ ಬರ್ತದೆ ಎಷ್ಟು ಬ್ರೈಟ್ನೆಸ್ ಕೊಟ್ಟರು. ಹಾಗಾಗಿ ಮರದಲ್ಲಿರುವ ಕಾಯಿ ಹಣ್ಣೆಲ್ಲ ನನಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ನೋಡ, ಇದೇನೆಲ್ಲ ಇನ್ನೊಂದು 2-3 ದಿವಸ ಆಗ ಸಿಕ್ಕಿದರೆ ತೋರಿಸ್ತೇನೆ. ಪುಳ್ಳನ ಅಡಿಕೆ ಕೊಯ್ಲಾಗ್ತಾ ಉಂಟು. ಪುಳ್ಳ ಅಂತ ಹೇಳಿದ್ರೆ ನನ್ನ ಅಪ್ಪ. ಅವನು ಎಂತ ಮಾಡಿದ್ರು ಅಜ್ಜ ಅಂತ ಹೇಳಿದ್ರು ಅವನಿಗೆ ಪುಳ್ಳ ಅಂತಲೇ ಬರೋದು. ಹೇಗೆ ಅಜ್ಜ ಅಂತ ಹೇಳಿಸೋದು ಅಂತ ಗೊತ್ತಿಲ್ಲ. ದೊಡ್ಡ ಪೇರಳೆ ಇಲ್ಲಿದ್ದು, ಇದು ದೊಡ್ಡ ಪೇರಳೆ. ಅದು ಕೊಯ್ಯುವಾಗ ಬಿದ್ದದು ಮಗ. ನಿನ್ನ ಬೇಕಾ? ತುಂಡು ಮಾಡಿ ಕೊಡ್ತಾ? ಅಕ್ಕಲ್ಲದ ಜ್ಯೂಸ್ ನಿಂಗಳ ಪುಳ್ಳಿ ಅದ ಜ್ಯೂಸ್ ಅಡ. ನನ್ನ ಅಪ್ಪನಿಗೆ ಎಂತ ಹಣ್ಣುಂಟು, ಅದು ಎಂತೆಲ್ಲ ಯಾವುದ್ರದ್ದೆಲ್ಲ ಜ್ಯೂಸ್ ಮಾಡಿ ಪ್ರಯೋಗ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ತಾರೆ. ಅದು ಚಂದ ಬಳುವಳಿಯಲ್ಲಿ ಇಬ್ಬರಿಗೆ ಸಹ ಬಂದಿದೆ. ಇವನಿಗೂ ಜ್ಯೂಸ್ ಅಂದರೆ ಇಷ್ಟ, ಇವಳಿಗೆ ಈಗ ಜ್ಯೂಸ್ ಅಂತ ಇದನ್ನು ಕಂಡ ಕೂಡಲೇ. ಚಂದ ಇದ್ದ. ತಂಗೆ ಗೊಂಬೆ ತೋರಿಸುತ್ತಾ ಇದ್ಯಾ? ತೋರ್ಸು. ನಾನು ಅವಳು ವಿಡಿಯೋಕ್ಕೆ ಅಡ್ಡ ಆಗ್ತಿದ್ದಾಳೆಲ್ಲ ಬಾ ಅಂತ ಹೇಳಿ ಕೊಟ್ಟದ್ದು. ಅವಳು ನೋಡಿದ್ರೆ ಗೊಂಬೆ ತೋರಿಸ್ತಾ. ಈಗ ಪೇರಳೆ ಬೀಲ ಉಂಟು, ಆನೆಗೆ ಬೀಲ ಉಂಟು. ತೋರಿಸು ಆನೆಯ ಬೀಲ. ಅವಳ ಅಜ್ಜನಿಗೆ ತೋರಿಸ್ಬೇಕು. ನಾನು ಪೇರಳೆ ಹಣ್ಣು ಕೊಡುವಾಗ ಮಕ್ಕಳಿಗೆ ಸ್ವಲ್ಪ ಉಪ್ಪು ಸವರಿ ಕೊಡುದಾಯ್ತಾ. ಶೀತ ಜ್ವರ ಆಗುದಿಲ್ಲ ಅಂತ ಲೆಕ್ಕ. ತಿಂದು ಹೇಗೆ ಶೀತ ಜ್ವರ ಬರುದಿದ್ರೆ ಅದು ಬಂದೇ ಬರ್ತದೆ. ಆದ್ರೂ ಒಂದು ಪ್ರಿಕಾಷನ್ ಆಗಿ ಉಪ್ಪು ಹಾಕಿ ಅಪ್ಪ ಹೇಳುದು. ಉಪ್ಪು ಕೊಡ್ಬೇಕಂತಿದ್ರೆ ಬೀಳಕ್ಕೆ ಕೊಡು. ಅಣ್ಣಂದೆ ಕೊಡು. ಅಣ್ಣನಿಗೆ ಸಣ್ಣ ಅಂತ. ಅಣ್ಣನ ಮುಖ ಕಾಣಲಿಲ್ಲ ಮಾತ್ರ. ಬೀಲ ಅಜ್ಜಿ ಮನೆಗೆ ಬಂದ್ರೆ ಫುಲ್ ಫ್ರೀಡಮ್. ನಮಗೂ ಹಾಗೆಲ್ಲ ಸಣ್ಣದಿರ್ಬೇಕಿದ್ರೆ ನಾವು ಬಾಲ್ ತೋರಿಸ್ತಿದ್ದೆ. ಎಕ್ಸಾಮಿನ ಮುಂಚಿನ ದಿವಸವೇ ಕಾದು ಕೂತ್ಕೊಳ್ತಿದ್ದೆವು. ಇನ್ನು ಯಾವಾಗ ಹೋಗುದು, ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಎಲ್ಲ ಮೊದಲೇ ಡಿಸೈಡ್ ಆಗಿರ್ತಿತ್ತು. ಅಜ್ಜಿ ಮನೆ ಅಂತ ಹೇಳಿದ್ರೆ ಎಲ್ಲರಿಗೂ ಅದೊಂದು ಹ್ಯಾಪಿ ಪ್ಲೇಸ್ ಅಲ್ಲ. ಊಟ ಮಾಡ್ತಾರೆ ಇವತ್ತು ಮಕ್ಕಳು ಸ್ವಲ್ಪ. ಅಮ್ಮನಿಗೆ ಬೇಕು ಒಂದು ಪ್ರಸಾದ ಉಂಟಲ್ಲ ಹಂಚ್ತಿದ್ದಾರೆ. ಅಮ್ಮನಿಗೆ ಬೇಕು ಅಂತ ತರಕ್ಕೆ ಹೋಗಿದ್ದಾಳೆ. ಬೊಟ್ಟು ಅಮ್ಮನಿಗೆ ಬೊಟ್ಟು ಹಾಕಿಸಿದ ಮಗಳು. ಥ್ಯಾಂಕ್ ಯು. ಆಗ ಮಗ ಇವನ್ನೆಲ್ಲ ವಿಡಿಯೋ ಪಾಸ್ ಮಾಡಿ ಕೊಡ್ತಿದ್ದಾನೆ. ಒಳ್ಳೆ ನಾನು ಉಪ್ಪು ಹಾಕಿ ಕೊಡ್ತೆ. ಈ ಸೈಡ್ ಬಾ. ಉಪ್ಪು ಬೇಕು, ಈ ಸೈಡ್ ಬಾ. ಅಲ್ಲದೆ ಶೀತ ಉಂಟು ನಿಮಗೆ. ಈ ಸೈಡ್ ಬಾ. ಬೇಕು ಮಗ, ಶೀತ ಆಯ್ತು ಪ್ಲೀಸ್. ತಿಂದಾಗ ನಾಟಕ ಇದ ಮಗಳು
ಜಾಂಬೆಕಾಯಿ ಅಲ್ಲ, ಪೇರಳೆ ಹಣ್ಣು. ಬುತ್ತಿಲಿದೆಯಾ? ಬೇಕಾಗ್ತಿದ್ದು ಎಂತದು? ಮಲ್ಲಿಗೆ. ಬುತ್ತಿಯಲ್ಲಿ ಬೇಕಾದಷ್ಟು ಮಲ್ಲಿಗೆ ಉಂಟು. ಹೂ ಮುಡಿದುಕೋ ಮಗಳೇ ಅಂತ ಅಮ್ಮಂದು ಬಂದಾಗಿಂದ ಶುರುವಾಗಿದೆ. ಇಲ್ಲಿ ಮಹಾಕಾಳಿ ಅಮ್ಮನ ಮೆಚ್ಚಿ ಎಲ್ಲ ಆಗಿತ್ತು ಮೊನ್ನೆ, ಅದರದ್ದೆಲ್ಲ ಪ್ರಸಾದ ಉಂಟು. ಮುಡಿದುಕೋ ಅಂತ ಹೇಳಿ ಅಮ್ಮನದ್ದು. ಎಸ್, ಇನ್ನು ಪೇರಳೆ ಹಣ್ಣು ತಿನ್ನೋದು. ಇದಪ್ಪ ಅಮ್ಮ, ಅದೆಂತ ಅಷ್ಟು ದೂರಂದ. ನನ್ನಮ್ಮ ತಂದು ತೋರಿಸಿದ್ದು ನೋಡು, ನನ್ನ ಚಿನ್ನದ ವಾಚ್ ಅಂತ. ಚಿನ್ನದ ವಾಚ್ ಅಲ್ಲ, ಚಿನ್ನದ ಕಲರ್ ಇರುವ ಚೈನ್ ಹಾಕಿಸಿದ ವಾಚ್. ಆ ಮಗ ಭಾರಿ ಖುಷಿ ಅವರಿಗೆ, ಮಗ ಹಾಕಿಸಿ ಕೊಟ್ಟದ್ದು ಅಂತ ಹೇಳಿ. ಇನ್ನೆಷ್ಟು ಸಲ ಬೆಲ್ಟ್ ಹಾಕಿಸಿದ್ದು ಅಂತ ಹೇಳಿ ನೀನ್ ನೋಡು ನೋಡು, ಹೋಗಜ್ಜ ಹತ್ರ ನೋಡು, ಚೈನ್ ಹಾಕಿಸಿಕೊಂಡು ಬಂದಿದ್ದಾನೆ ಅವನು. ನೋಡಿ ನೋಡಿ, ಇವಳು ನೋಡ್ಲಿಕ್ಕೆ ಹೋಗುದು ಅದನ್ನೀಗೊಮ್ಮೆ ಕಟ್ಟಿ ಹೀಗೆಲ್ಲ ಮಾಡಿ ತೋರಿಸ್ಲಿಕ್ಕೆ ಉಂಟು ನನ್ನ ಅಮ್ಮನಿಗೆ, ಆಯ್ತಾ? ನೋಡಿ ವಾ, ಅವಳಿಗೆ ಅಲ್ಲಿ ಬಾಳೆಹಣ್ಣು ಕಂಡಿತು. ಇಂದ್ರಳು ಉಂಬಲಿಲ್ಲ ಅಮ್ಮ, ಇದು ಪಾರಾಡ್ತಿದ್ದಾರೆ ಪಾಪ. ಆತ ಮೋಸ್ಟ್ಲಿ ಇದೇ ಲಾಸ್ಟ್ ಜನ್ರೇಷನ್, ಆಯಿತಾ? ಏನೇ ನಾವು ಮಕ್ಕಳು ಕೊಟ್ಟರು, ಅವರ ಗಂಡ ಕೊಟ್ಟರು, ಖುಷಿಯಲ್ಲಿ ಆ ಒಂದು ಎಕ್ಸೈಟ್ಮೆಂಟಲ್ಲಿ ತಗೊಳ್ಳೋದು ಇದೇ ಲಾಸ್ಟ್ ಜನ್ರೇಷನ್, ಆಯಿತಾ? ಮೇ ಬಿ ನಾವೆಲ್ಲ ಈ ಪ್ರಾಯಕ್ಕೆ ಬರುವಾಗ ಇಂಥ ಎಕ್ಸೈಟ್ಮೆಂಟ್ ಸಹ ಉಳಿಸಿಕೊಂಡಿರೋದಿಲ್ಲ. ಎಂತಪ್ಪ ನೋಡಿ, ಟೈಮ್ ಮನೆಗೆ ಬಂದ್ರೆ ಹೀಗೆ ಆಗ ಗಳಿಗೆಗೊಮ್ಮೆ ಮಾಡಿ ಬಂದ, ಅದು ಬೇಕಾ ಇದು ಬೇಕಾ, ಅದನ್ನ ಮಾಡಿ ಕೊಡ್ಬೇಕಾ ಇದನ್ನ ಮಾಡಿ ಕೊಡ್ಬೇಕಾ ಅಂತ ಕೇಳ್ತಾರೆ. ಇಲ್ಲಿ ತಿಂದು ಕುತ್ತಿಗೆ ಮುಟ್ಟಾಗಿದೆ. ಈ ಅಮ್ಮ ನೋಡಿ, ವಾಚ್ ಕಟ್ಟಿ ಅವರ ಅಂದ ಚಂದವನ್ನು ತೋರಿಸ್ತಿದ್ದಾರೆ. ಅವಳು ಕೆಳಗೆ ಇಳಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಕೆಳಗೆ ಕೂರಿಸ್ಲಿಕ್ಕೆ ಬಿಡ್ತಾ ಇಲ್ಲ, ನೇಳ್ತಾ ಇದ್ದಾಳೆ. ಬಿಟ್ಟರೆ ಬುಡಕಪ್ಪೆ ನಿಲ್ಲುದು ಇಲ್ಲ, ಕೂರಿಸಿದ್ರೆ ಬಳ್ಳಿಯಾಗ ಬಳಕ್ತಿದ್ದಾಳೆ. ಬಾಳೆಣ್ಣಲ್ಲಿ ಹೇಳ್ತಾ ಇದ್ದು ಕೈಲಿ. ಎರಡು ಸೇರಿ ಅಜ್ಜನ ಮೇಲೆ ಲಾಗ ತೆಗಿತಿದ್ದಾರೆ ನೋಡಿ. ಅಪ್ಪನಿಗೆ ಪಾಪ ತಡೆದು ಕೂತದ್ ಸಾಕು. ಆದ್ರೆ ಅಜ್ಜನವ್ರು ಹಾಗಲ್ಲ, ನಾವೆಲ್ಲ ಒಂದ್ ಸ್ವಲ್ಪ ಮೈಲೆಲ್ಲ ಹಾಕಕ್ಕೆ ಹೋದ್ರಲ್ಲ, ಓ ನನಗೆ ಬಚ್ಚಿದೆ ಒಮ್ಮೆ ಬಿಡು ಅಂತೇಳಿ ಇಲ್ಲಿ ಪುಳ್ಯಕ್ಕಲ್ಲಿ ಹೇರಿದಾಗೆ ಕುಣಿತಿದ್ದಾರೆ. ಈಗ ಅವನು ಕೂತಿದ್ದಾನೆ ಅಂತ ಲಾಗ 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 ಪಾಪ ಅವನ್ ಫಸ್ಟ್ ನನ್ನ ಮಗ ರುವಾರಿ, ಅವನಿಗೆ ಅಜ್ಜ ನೋಡಿ ಆಟಾಡಿ ಎಲ್ಲ ಅಭ್ಯಾಸ ಉಂಟಲ್ಲ, ಅವನು ಹೆಚ್ಚು ಪಳಗಿದ್ದಾನೆ ಅಜ್ಜನ ಜೊತೆ. ಇವಳು ಇತ್ತೀಚೆಗೆ ಬಂದವಳಲ್ಲ, ಸೊ ಅವನನ್ನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪವೇ ಧೈರ್ಯ ಬಂದಿದೆ. ಐಸ್ ಐಸ್ ಪುನಃ ಬತ್ತು ಈಗ ಕುತ್ತಿಗೆಯಲ್ಲಿ ಆಡಿ ಹೇಳಿ ಅಜ್ಜಂಗ ಬಚ್ಚಗು. ಪಾಪ ಅಣ್ಣ ಬಚ್ಚುತ್ತು ಅಜ್ಜನಿಗೆ 7 ಉಂಟೆ. ಬಚ್ಚುತ್ತಣ್ಣ ಅಜ್ಜನಿಗೆ ಬಚ್ಚುತ್ತದೆ 7 ಅಂತ ಹೇಳ್ತಿದ್ದಾಳೆ. ನಾನು ಹೇಳಿ ಆಚೆ ಹೋದದಷ್ಟೇ, ಅಣ್ಣ ನಾನು ಅವಳು ಹಾಗೆ ಹೇಳಿ ಎಬ್ಬಿಸುದಿಲ್ಲ. ಹೊಟ್ಟೆ ತುಂಬಿದೆ, ಬೇಕಾದ ಹಾಗೆ ಕೇಳಿದ್ದೆಲ್ಲವೂ ತಿನ್ಲಿಕ್ಕೆ ಸಿಗ್ತದೆ ಅಜ್ಜಿ ಮನೆಯಲ್ಲಿ. ಅಜ್ಜಿ ಮನೆ ಅಂತ ಹೇಳಿದ್ರೆ ಹಾಗೆಲ್ಲ ಒಂದು ಫ್ರೀಡಮ್. ಆಮೇಲೆ ಹಿಂದೆ ಮುಂದೆ ತಿರುಗಾಡಲಿಕ್ಕೆ ಒಂದು ಜನ ಪಕ್ಕದಲ್ಲೇ ಇದ್ದಾರೆ. ಯಾರು? ನಾನು.
ಒಂದು ಸ್ವಲ್ಪ ಹೊತ್ತು ತಾಯಿ ಮನೆಗೆ ಬಂದಿದ್ದಾನಲ್ಲ ಅಲ್ಲೆಲ್ಲೋ ನನ್ನಷ್ಟಕ್ಕೆ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದೆ, ಒಂದು ನಿಮಿಷಕ್ಕೂ ನನ್ನನ್ನು ಬಿಡುವುದಿಲ್ಲ. ನನ್ನ ಹಿಂದೆ ಆಚೆ ಈಚೆ ಅಲೆದಾಡ್ತಾ ಇದ್ದಾರೆ. ಸರಿ, ಈಗ ನಾನು ಇಂಥದ್ದು ಒಂದು ವಿಡಿಯೋ ಎಡಿಟ್ ಮಾಡ್ತೇನೆ, ಒಂದು 2 ನಿಮಿಷ ಬರಬೇಡಿ ಅಂತ ಹೇಳಿದ್ದು. ಕರೆಕ್ಟ್ 2 ನಿಮಿಷ ಬಿಟ್ಟು ನನ್ನ ಹತ್ತಿರ ಬಂದಿದ್ದಾರೆ. ನೋಡು ಅಡ್ಡ, ಇಲ್ಲಿ ಇವಳನ್ನು ನೋಡಿ, ಇವಳ ಅವಸ್ಥೆ ನೋಡಿ, ಕನ್ನಡಕ ಹಾಕಿಕೊಂಡು ಸ್ಟೈಲ್ ಮಾಡೋ ಚಂದ ನೋಡಿ. ಹಾಂ, ಮಾವನ ಹಳೇ ವಾಚ್ ಉಂಟು. ಈಗ ನಾನಿಲ್ಲಿ ತಮ್ಮ ವರ್ಕ್ ಮಾಡುವಾಗ ಏನಾದ್ರು ಕೆಲಸ ಮಾಡುವಾಗ ಇರ್ತಾನಲ್ಲ, ಆ ರೂಮಲ್ಲಿ ಇದ್ದಾನೆ. ಅವನ ಹಳೆ ವಾಚನ ಎಂತದ್ದು ಹಿಡ್ಕೊಂಡು ಅಲ್ಲಿ ಕೂಡ್ತಾ ಇದ್ದಾನೆ. ಇವರನ್ನು ಹಿಡಿದಿಡುದು, ಇವರನ್ನು ನೋಡುದೇ ಒಂದು ದೊಡ್ಡ ಕೆಲಸ. ಚಂದ ಇತ್ತು ಇವತ್ತಿನದೊಂದು ಸಣ್ಣ ವಿಡಿಯೋ, ಆಯಿತಾ? ಈ ವಿಡಿಯೋ ಇಷ್ಟ ಆದರೆ, ಸಣ್ಣ ವಿಡಿಯೋ ಅಂತ ಹೇಳಿದರೆ ಅದು ಬಹುಶಃ ಸಣ್ಣದಾಗೋದಿಲ್ಲ, ಕ್ಲಿಪ್ಪಿಂಗ್ ಸೇರಿದಾಗ ದೊಡ್ಡಾಗ್ತದೆ, ನನಗೆ ಮಾತ್ರ ಸಣ್ಣ ಅಂತ ಫೀಲ್ ಆಗೋದು ಅಷ್ಟೇ. ವಿಷಯಗಳೆಲ್ಲ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ. ಆದರೂ ಸುಮಾರು ನಿಂಗೆಂತ RJCB ನೋಡ್ಬೇಕು ಎನ್ನ ಕನ್ನಡಕ ಒಂದು ತುಂಡು ಮಾಡ್ಯಾಡ ಮಗಳೇ, ಪ್ಲೀಸ್. ಅದನ್ನು ಹಾಗೆ ಅವ್ರು ಮಾಡೋ ಚೆಂದ ನೋಡಿ, ಆಯಿತಾ? ಹಾಗೆಲ್ಲ ಕಥೆಗಳು ಸ್ವಲ್ಪ ಇರ್ಬೋದು ವಿಡಿಯೋ. ನನಗೆ ಎಡಿಟ್ ಆದ ನಂತರವೇ ಗೊತ್ತಾಗೋದು ಅದು ಎಷ್ಟಾಗಿದೆ ಏನು ಅಂತೇಳಿ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸ್ಪೆಷಲ್ ವ್ಲಾಗಿನೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.